ಎಲ್ರಿಗೂ ನಮಸ್ಕಾರ. ನಾವಿವತ್ತು KS ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅಂತ ಧಾರವಾಡದಿಂದ ಪಾದಯಾತ್ರೆ ಮೂಲಕ ಇವಾಗ ಹುಬ್ಬಳ್ಳಿ, ಹಾವೇರಿ, ಈಗ ರಾಣೆಬೆನ್ನೂರಿಗೆ ಬಂದಿದ್ವಿ. ನಾಳೆ ದಾವಣಗೆರೆ ಬರ್ತೀವಿ. ಕೇವಲ ನೀವು ಅಲ್ಲಿ ಕುಳಿತುಕೊಂಡು ಮೆಸೇಜ್ ಹಾಕಿ ನಮ್ಮ ಸಪೋರ್ಟ್ ಇದೆ ಅಂತಂದರೆ ನಮಗೆ ನ್ಯಾಯ ಸಿಗಲ್ಲ. ಯಾಕಂದರೆ ನಮ್ಮ ಒಂದು ಪಾದಯಾತ್ರೆ ಯಾವ ರೀತಿ ಆಗ್ಬೇಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಒಂದು ಭಯ ಹುಟ್ಟಿಸ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬಹುಮತ ಇರುತ್ತೆ ಅಲ್ಲಿ ನ್ಯಾಯ ಸಿಗುತ್ತೆ. ಕೇವಲ ನೀವು ಇವತ್ತು ಕೃಷ್ಣ ದೀಕ್ಷಿತ್ ನ್ಯಾಯಾಧೀಶರು ವರ್ಗಾವಣೆ ಆದಮೇಲೆ ಭಾಳಷ್ಟು ಜನ ಕಾಲ್ ಮಾಡ್ತಾಯಿದ್ದೀರಾ. ಕಾಂತಕುಮಾರ್ ಸರ್ಗೆ ಕಾಲ್ ಮಾಡ್ತಾಯಿದ್ದೀರಾ, ನನಗೂ ಕಾಲ್ ಮಾಡ್ತಾಯಿದ್ದೀರಾ. ಸರ್, ಈಗ ಕೊನೆಯ ಭರವಸೆ ಉಳಿದಿರೋದು ನೀವೇ, ಹೋರಾಟ ಮಾಡಬೇಕು ಅಂತ. ಅಲ್ರಿ, ಹೋರಾಟ ಮಾಡೋಣ ನಿಜ. ಅದಕ್ಕಂತ ನಮ್ಮ ಕಾಂತಕುಮಾರ್ ಸರ್ ಎಲ್ಲನೂ ಮನೆ ಮಠ ಎಲ್ಲ ಬಿಟ್ಟು ನಿಂತಿದ್ದಾರೆ. ಆದರೆ ಬೆಂಬಲ ನೀಡಬೇಕಲ್ಲ. ಅವ್ರು ಒಂದು ತಿಂಗಳ ಪರ್ಯಂತ ಅವಿಶ್ರಾಂತವಾಗಿ ಕೆಲಸ ಮಾಡಿದಾಗ ನಾವು ಒಂದಿನ ಆದರೂ ಅವ್ರು ಬೆಂಬಲ ನಿಲ್ಲಬೇಕು. ನೀವು ಯಾವುದೇ ಬೆಂಬಲ ನೀಡಲಾರ್ದೆ ಕೇವಲ ವಾಟ್ಸಪ್ ಕಮೆಂಟದಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟದಲ್ಲಿ ಪರ್ಸನಲ್ ಮೆಸೇಜ್ ಹಾಕಿ ನಮ್ಗೆ ನ್ಯಾಯ ಸಿಗುತ್ತಾ? ಎಂಥದ್ರಿ ಇದು? ಕಲ್ತವ್ರಿಗೆ ಯಾವ ರೀತಿ ಯೋಚನೆ ಮಾಡ್ತಾಯಿದ್ದೀರಾ? ಕೇವಲ ಇದೇನು ಪಿಕ್ಚರ್ ಸ್ಟೋರಿ ಅಲ್ಲ. ಒಂದು ದಿನದಲ್ಲಿ ಹೋರಾಟಕ್ಕೆ ಮಾಡಿ ಇದನ್ನಲ್ಲ. ಎಲ್ಲರೂ ಹೋರಾಟಕ್ಕೆ ಬರಬೇಕು, ಬೆನ್ನೆಲುಬಾಗಿ ನಿಲ್ಲಬೇಕು. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಪ್ರತಿ ಹೆಜ್ಜೆ ಹಾಕಬೇಕು. ಕಷ್ಟಪಡ್ಬೇಕು ರೀ. ಕಷ್ಟಪಡೋದು ಯಾವುದೂ ಸಿಗಲ್ಲ. ಅಷ್ಟೇ ಅಲ್ಲ, ಇಷ್ಟೇ ಯೋಚನೆ ಮಾಡಿ. ಒಂದು ವ್ಯವಸ್ಥೆ ನೀವು 76,000 ಮಂದಿಯನ್ನು ಗಪ್ ಕುಣಿಸ್ತಾ ಇದ್ದಂటే ಅವ್ರು ಎಷ್ಟು ಬಲಿಷ್ಠರಿದ್ದಾರೆ ಅಂತ. ಅವ್ರು ಏನು ಬೇಕಾದರೂ ಖರೀದಿ ಮಾಡ್ತಾರೆ, ಯಾರನ್ನ ಬೇಕಾದರೂ ಖರೀದಿ ಮಾಡ್ತಾರೆ. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ನೀವೇ ಅವ್ರು ಖರೀದಿ ಮಾಡೋಕ್ಕಿಂತ ಮುಂಚೆ ನೀವೇ ಖರೀದಿ ಆದವ್ರ ಥರ ಸುಮ್ಮನೆ ಕುಂತ್ಬಿಟ್ಟಿದ್ದೀರಿ. ಅಲ್ರಿ, 76,000 ಜನ ನಾವು ಅನ್ಯಾಯಕ್ಕೆ ಒಳಪಟ್ಟಿದ್ದೀವಿ. ನೀವು ಕೇವಲ ನಮಗೆ ಒಂದು 76 ಜನನೂ ಬೆಂಬಲ ಕೊಡ್ತಾಯಿಲ್ಲ ಅಂದರೆ ಬನ್ನಿ, ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ. ಯಾಕೆ ನಮಗೆ ನ್ಯಾಯ ಸಿಗಲ್ಲ? ರೋಡ್ ಒಂದೊಂದು ಕಿಲೋಮೀಟ್ರ್ವರೆಗೆ ಸಾಲು ಗಟ್ಟಿ ಹೋಗೋಣ. ಯಾರು ತಡೀತಾರೆ ನಮ್ಮನ್ನು? ಪೊಲೀಸರು ತಡೀತಾರೆ. ಅಷ್ಟೊಂದು ಸಾವಿರಾರು ಜನಸಂಖ್ಯೆ ಮಾತ್ರ ಪೊಲೀಸರು ನಮ್ಮನ್ನು ಮುಟ್ಟಕ್ಕಾರ ಆಗುತ್ತಾ? ಒಬ್ಬನು ಮುಟ್ಟಿದ್ದಾರೆ, ಇಬ್ಬರು ಮುಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಯಾರು ಮುಟ್ತಾರೆ ನಿಮ್ಮನ್ನ? ನಾವು ಸಿದ್ದರಾಮಯ್ಯ ಇದ್ದಲ್ಲಿ ನಾವು ಹೋಗೋದಲ್ಲ. ಸಾವಿರಾರು ಸಂಖ್ಯೆ ನಾವು ಹೊರಟ್ರೆ ನಾವಿದ್ದಲ್ಲಿ ಸಿದ್ದರಾಮಯ್ಯ ಓಡಿ ಬರ್ತಾನೆ. ನಾವು ಕೇವಲ ಬೆರಳಿಕೆ ಸಂಖ್ಯೆಯಷ್ಟು ಜನ ಹೋರಾಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಮನೆಯಲ್ಲಿ ಕೂತು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ ಉಪದೇಶ ಮಾಡ್ತಾರಲ್ಲ, ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ರೀ. ಇವು ಅಲ್ಲ, ಇಷ್ಟೆಲ್ಲ ಅನ್ಯಾಯ ಆದ್ರೂ ನೀವು ಏನೂ ಆಗಿಲ್ಲ ಅನ್ನೋ ರೀತಿ ಇದ್ದೀರಲ್ಲ. ಇದು ಎಂಥದ್ದು ರೀ? ಕನ್ನಡ ಅನ್ಯಾಯ ಆಗಿದೆ, ಸರ್ಕಾರಿ ಶಾಲೆ ಕಲ್ತವ್ರ ಮಕ್ಕಳಿಗೆ ಅನ್ಯಾಯ ಆಗಿದೆ. ಅಷ್ಟು ಅಭಿಮಾನ ಇಲ್ವ ನಮ್ಮ ನಾಡು ನುಡಿ ಬಗ್ಗೆ? KS ಪರೀಕ್ಷೆಯಲ್ಲಿ ಇವತ್ತು ಕೇವಲ KS ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಮುಂದೊಂದು ದಿನ ಎಲ್ಲ ಪರೀಕ್ಷೆಯಲ್ಲಿ ಮಾಡ್ತಾಯಿದ್ದಾರೆ ಅವರು. ಇವತ್ತು ನಾವು ಗೆಲ್ಲಕ್ಕಾಗದೇ ಇದ್ದರೆ ಮುಂದೆ ಏನೂ ಗೆಲ್ಲಕ್ಕಾಗಲ್ಲ. ಏನಾಗ್ಬಿಡ್ತೀವಿ ಗೊತ್ತಾ? ಈ ಮುಂದಾಗಿ ನಾವು ಹೋರಾಟ ಮಾಡೋರಿಗೆ ಎಲ್ಲೋ ಒಂದು ರೀತಿ ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಕ್ವಶನ್ ಮೂಡುತ್ತೆ. ನಾವು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ? ಯಾರಿಗೋಸ್ಕರ ಈಗ 150 ಕಿಲೋಮೀಟ್ರ್ ಹೆಜ್ಜೆ ಹಾಕಿ ಬರ್ತಾಯಿದ್ದೀವಿ ಅಂತ ಒಂದು ಕ್ವಶನ್ ಮೂಡುತ್ತೆ. ಕೇವಲ ಅಲ್ಲೇ ಕುಂತು ನಾವು ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ ಏನ್ರಿ ಉಪದೇಶ ಎಲ್ಲರೂ ಮಾಡ್ತಾರೆ. ನಿಜವಾಗಿ ಹೆಜ್ಜೆ ಹಾಕೊಂಡು ನಿಜವಾದ ಹೀರೋ ಇಲ್ಲಿ. ನಮಗೆ ನಾವೇ ಹೀರೋ ಆಗಬೇಕು. ನಿಮ್ಮ ಭವಿಷ್ಯವನ್ನು ಬೇರೆ ಯಾವುದೋ ಒಂದು ದೇವರು ಬಂದು ಮತ್ತೊಂದು ಬಂದು ಯಾವುದೂ ಬರೆಯಲ್ಲ. ದೇವರು ನಿಮ್ಮ ಪ್ರಯತ್ನಕ್ಕೆ ಒಂದು ಆಶೀರ್ವಾದ ಮಾಡಬೇಕು ಹೊರತು ಅದನ್ನ ಪ್ರಯತ್ನ ನೀವೇ ಮಾಡಬೇಕು. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಬನ್ನಿ, ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ. ನಾಳೆ ದಾವಣಗೆರೆ ಬರ್ತೀವಲ್ಲ, ನೋಡೋಣ ಎಷ್ಟು ಜನ ಬರ್ತೀರಾ. 1000 ಜನ ಕಾಲ್ ಮಾಡ್ತೀರಾ. ಒಬ್ಬರು ನಾ ಬರ್ತೀನಿ ಸರ್, ನಾನು ನಾಳೆ ಬಂದೇ ಬರ್ತೀನಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ ಅನ್ನೋಕೆ ಏನಾಗುತ್ತೆ ರೀ? ನಾವೇನು ಹೇಳ್ತಾ ಇದ್ದೀವಿ? ಪ್ರತಿ ಡಿಸ್ಟಿಕ್ಕಿಂದ ಬನ್ನಿ, ನಮಗೂ ಬೆಂಬಲ ಕೊಡಿ. ಅಲ್ರಿ, ನಾವೀಗ 5 ದಿನದಿಂದ ಬರ್ತಾಯಿಲ್ವಾ? ಪರ್ ಡೇ 40ರಿಂದ 50 ಕಿಲೋಮೀಟ್ರ್ ನಡೀತಾ ಇದ್ದೀವಿ. ಆ ಕಷ್ಟ ನಮಗೆ ಏನಾದರೂ ಗೊತ್ತಿದೆನಾ? ಎಷ್ಟೋ ನಮ್ಮ ಹುಡುಗರು ಹಾದಿಯಲ್ಲಿ ಕಾಲು ಬಬ್ಬೆ ಎದ್ದು ಉಳ್ಳಾಡ್ತಾ ಇದ್ದಾರೆ. ಹಾಗೆ ಕುಂಟುತ್ತಾ ಎಷ್ಟು ಜನ ಹತ್ತಿ ಕಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅದೇ ನಿಮಗೆ ಗಮನಕ್ಕೆ ಬರ್ತಾಯಿದೆನಾ? ಅದು ನಾವು ಯಾವುದೇ ಆ ರೀತಿ ವೀಡಿಯೋ ಯಾವುದು ಮಾಡಿ ಹಾಕ್ತಾಯಿಲ್ಲ. ಅದೊಂಥರ ಮತ್ತು ನೀವು ಬೇರೆ ಸಂದೇಶ ನಿಮಗೆ ಹೋಗುತ್ತೆ ಅಂತ. ಪಾಪ ರೋಡಲ್ಲಿ ಮಣ್ಕೋತಾ ಇದ್ದಾರೆ ರೀ, ಕಾಲು ನೋಯಿಸಿ. ಆದರೂ ಹೆಜ್ಜೆ ಹಾಕ್ತಾಯಿದ್ದಾರೆ, ಆದರೂ ನಮ್ಮ ಜೊತೆ ಬರ್ತಾಯಿದ್ದಾರೆ. ಪರ್ ಡೇ 40ರಿಂದ 50 ಕಿಲೋಮೀಟ್ರ್ ಅದು ನಡೆಯೋದಂತ ಏನು ತಿಳ್ಕೊಂಡಿದ್ದೀರಾ? ನೀವು 4 ಹೆಜ್ಜೆ ಹಾಕೋಕೆ ನಿಮ್ಗೆ ಧೈರ್ಯ ಆಗ್ತಾಯಿಲ್ಲ. ಇಂಥ ಒಂದು ವಿದ್ಯಾರ್ಥಿಗಳ ಬೆನ್ನು ಹಿಂದೆ ಇಟ್ಕೊಂಡು ನಾವು ಗೆಲ್ಲೋಕ್ಕಾಗುತ್ತಾ? ಯಾಕೆ ಸೆಂಟ್ರ್ ಅಂತ ಬದುಕ್ತಾ ಇದ್ದೀರಿ? ಬದುಕೋದು 4-5 ದಿನ ಹುಲಿ ಅಂತ ಬದುಕೋಣ. ನಮ್ಮ ನಾಡಿಗಾಗಿ, ನುಡಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ, ನಮಗಾಗಿರೋ ಅನ್ಯಾಯಕ್ಕಾಗಿ ಹೋರಾಡೋಣ. ಮತ್ತೊಬ್ಬರಿಗೆ ಅನ್ಯಾಯಕ್ಕೆ ಹೋರಾಡ ಅಂತ ನಾವು ಕೇಳ್ತಾ ಇಲ್ಲ. ನಮಗೆ ಅನ್ಯಾಯ ಆಗಿದೆ, ನಾವೇ ಹೋರಾಡಬೇಕೀಗ. ಎಷ್ಟು ಜನದ ಗಪ್ಕೊಂತೀರ? ಕೇವಲ ಕನಸಿನಲ್ಲಿ KS ಆಗ್ತೀನಿ, IAS ಆಗ್ತೀನಿ, ತಹಸೀಲ್ದಾರ್ ಆಗ್ತೀನಿ, AC ಆಗ್ತೀನಿ, DC ಆಗ್ತೀನಿ ಆಗ್ತೀರಾ? ಸಾಧ್ಯನೇ ಇಲ್ಲ. ಕನ್ನಡ ಮಕ್ಕಳಿಗೆ ಏನಾದರೂ ಅಧಿಕಾರ ಆಗೋ ಒಂದು A ಗ್ರೇಡ್ ಆಫೀಸರು ಆಗೋ ಅವಕಾಶ ಇರೋದು KS ಹುದ್ದೆಯಲ್ಲಿ ಮಾತ್ರ.
ನೀವು ಅಷ್ಟೆಲ್ಲ ನಿಮ್ಮಲ್ಲಿ ಡಿ ಸಿ ಆಗೋ 15 ನೀವೇ ಕೇಸ್ ಬರ್ತಿದ್ರಿ. ನೀವು IAS ಯಾಕೆ ಬರೆಯಲ್ಲ ಅಂದರೆ ಇಂಗ್ಲೀಷ್ದು ಎಲ್ಲಿ ಇರುತ್ತೆ ಅಲ್ಲಿ ಹಿಂದಿ ಇಂಗ್ಲೀಷ್ ಇದ್ದವ್ರಿಗೆ